ಆನೇಕಲ್ನಲ್ಲಿ ಮತ್ತೆ ಲಾಂಗ್ ಜಳಪಿಸಲಾಗಿದೆ. ಎರಡು ಗ್ಯಾಂಗ್ಗಳ ನಡುವೆ ಫೈಟ್ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಕಾದಾಟ ಆಗಿರೋದು. ಬಡಿದಾಟ ಜೋರಾಗೇ ಇತ್ತು. ಆನೇಕಲ್ನಲ್ಲಿ ನಡೆದಿರುವ ಘಟನೆ ಇದು. ರೀಸನ್ ಏನೂ ಇರಲಿಲ್ಲ, ಕ್ಷುಲ್ಲಕ ಕಾರಣ. ಎರಡು ಗ್ಯಾಂಗ್ಗಳ ನಡುವೆ ಫೈಟ್ ನಡೆಯೋಕೆ ತನ್ನನ್ನ ಬೈದನಂತ ಮನೆ ಬಳಿ ಪ್ರಶ್ನಿಸೋಕೆ ಹೋದಾಗ ಲಾಂಗ್ ಏಟು ಬಿದ್ದಿದೆ. ಆನೇಕಲ್ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಬನಹಳ್ಳಿ ಗ್ರಾಮದಲ್ಲಿ 2 ದಿನದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಹಳ್ಳಿ ಇದು. ಇಲ್ಲಿ ಆಗಿರೋ ಫೈಟ್. ಅಪ್ಪು ಎಂಬಾತನ ಮೇಲೆ ಲಾಂಗ್ ಬೀಸಿದ್ದಾನೆ ನಂದ ಎನ್ನುವ ವ್ಯಕ್ತಿ. ಅಪ್ಪು ಎಂಬುವನ ಕಾಲಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇತ್ತ ಅಪ್ಪು ಮತ್ತು ನಂದ ಇಬ್ರು ಕೂಡ ಪರಿಚಿತರು. ಅಪ್ಪು ಬಗ್ಗೆ ಯಾರು ಮಾತಾಡ್ತಿದ್ದಾರೆ, ಫೋನ್ ಮಾಡಿ ನಂದನನ್ನ ಅಪ್ಪು ಕೇಳಿದಾಗ ನಿಂದಿಸಿದ್ದಾನೇನು ಅಂತ ಆರೋಪ ಇಲ್ಲಿ ಕೇಳಿಬಂದಿದೆ. ಹೀಗಾಗಿ ಸ್ನೇಹಿತನ ಜೊತೆ ಬನಹಳ್ಳಿಯ ನಂದನ ಮನೆ ಬಳಿ ತೆರಳಿದ್ದ ಈ ಅಪ್ಪು ನಂದ ಮನೆಯಲ್ಲಿ ಇರಲಿಲ್ಲ. ಈ ಕಾರಣ ರಚ್ಚೆ ಕಟ್ಟೆ ಬಳಿ ಕುಳಿತಿದ್ದ ಅಪ್ಪು ಈ ವೇಳೆ 4-5 ಜನ ಗ್ಯಾಂಗ್ ಜೊತೆ ಬಂದು ನಂದ ಏಕಾಏಕಿ ದಾಳಿಯನ್ನ ಮಾಡಿದ್ದಾನೆ. ಸದ್ಯ ಗಾಯಾಳುಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಪ್ಪು ಜೊತೆಯಲ್ಲಿದ್ದವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಪ್ಪು ಕಾಲಿಗೆ ಗಂಭೀರ ಗಾಯ ಆಗಿದೆ ಎನ್ನುವ ಮಾಹಿತಿ ಇದೆ. ಆನೇಕಲ್ನಲ್ಲಿ ಆಗಿರುವ ಘಟನೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳು ಬಡದಾಡ್ಕೊಂಡಿರೋದು. ಇಬ್ರು ಕೂಡ ಪರಿಚಿತರು, ಒಟ್ಟಿಗೆ ಇದ್ದವರು. ಒಂದು ಸಿಲ್ಲಿ ರೀಸನ್ಗಾಗಿ ಮಚ್ಚಿನಿಂದ ದಾಳಿಯಾಗಿದೆ. ಲಾಂಗ್ಗಳಲ್ಲಿ ಈ ಗ್ಯಾಂಗ್ ಬಡಿದಾಟವನ್ನ ಮಾಡಿಕೊಂಡಿದೆ. ಘಟನೆ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇಬ್ರು ಕೂಡ ಪರಿಚಿತರು, ಆದರೆ ಲಾಂಗ್ನಿಂದ ಬಡದಾಡ್ಕೊಂಡಿದ್ದಾರೆ. ಗಾಯಾಳು ಪರಿಸ್ಥಿತಿ ಹೇಗಿದೆ? ಘಟನೆ ಕಾರಣ ಏನು? ಎಸ್ ಸಂಪತ್, ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ 2 ದಿನದ ಹಿಂದೆ ರಾತ್ರಿ ಈ ಒಂದು ಘಟನೆ ಆಗಿರುವಂತದ್ದು. ಅಪ್ಪು ಮತ್ತೆ ಮತ್ತೊಬ್ಬ ವ್ಯಕ್ತಿ ಇಬ್ರು ಕೂಡ ಪರಿಚಿತರು, ನಂದ ಇಬ್ರು ಕೂಡ ಪರಿಚಿತರು. ನಂದ ಅಪ್ಪು ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಅಂತೇಳಿ ಒಂದು ಆರೋಪ ಇರುವಂತದ್ದು. ಅದೇ ವಿಚಾರವಾಗಿ ಅಪ್ಪು ನಂದನ ಬಳಿ ಫೋನ್ ನನ್ನ ಮಾಡಿ ಕೇಳಿದಾಗ ಮನೆ ಹತ್ರ ಬಾ ಅಂತೆಲ್ಲ ಹೇಳಿ ಜೊತೆಗೆ ಬೈದಿದ್ದಾನೆ ಅಂತ ಕೂಡ ಆರೋಪ ಕೇಳಿರುವಂತದ್ದು. ಇದೇ ವಿಚಾರವಾಗಿ ಅವ್ರ ಜೊತೆಯಲ್ಲಿದ್ದಂತ ಕೆಲ ಸ್ನೇಹಿತರನ್ನ ಕರೆದುಕೊಂಡು ಮನೆ ಹತ್ರ ಹೋಗಿದ್ದಾನೆ. ಆ ಸಮಯದಲ್ಲಿ ಮನೆಯಲ್ಲಿ ಆ ಒಂದು ನಂದ ಏನಿದ್ದಾನೆ ನಂದ ಮನೆಯಲ್ಲಿ ಇದೆಯಲ್ಲ, ಹಾಗಾಗಿ ಅಲ್ಲೇ ಕಾಯ್ತಾ ಪಕ್ಕದಲ್ಲೇ ಇದ್ದಂತ ರಕ್ಷಕಟ್ಟೆ ಬಳಿ ಕಾಯ್ತಾ ಕುಳಿತುಕೊಂಡಿದ್ದಾಗ ಏಕಾಏಕಿ ನಂದ ಲಾಂಗ್ ಜೊತೆಗೆ ಅವ್ರ ಸ್ನೇಹಿತರ ಜೊತೆ ಬ್ಯಾಟ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಏಕಾಏಕಿ ಎಲ್ಲರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ ಅಂತೇಳಿ ಒಂದು ವಿಷಯ ಗೊತ್ತಾಗಿರ್ತದ್ದು. ಅದಾದ ನಂತರ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೂಡ ನೀಡಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯರು ಹಾಗೂ ಅಲ್ಲಿ ಸ್ನೇಹಿತರ ಸಹಾಯದಿಂದ ಈಗಾಗಲೇ ಅಪ್ಪುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತದೆ. ಅಪ್ಪುವಿನ ಕಾಲಿಗೆ ತುಂಬಾ ಗಂಭೀರವಾದ ಒಂದು ಗಾಯ ಕೂಡ ಆಗಿರುತ್ತೆ. ಯಾಕಂದ್ರೆ ಲಾಂಗಿನಲ್ಲಿ ಬಿದ್ದಿರುವಂತ ಏಟಾಗಿರುವಂತ ಬಹಳ ಗಂಭೀರವಾದ ಒಂದು ಗಾಯ ಆಗಿದೆ. ಸದ್ಯಕ್ಕಂತೂ ಚಿಕಿತ್ಸೆ ಮುಂದುವರಿಯುತ್ತಿದೆ. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.